ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ನ್ಯೂಸ್ ಏನಪ್ಪ ಅಂತಂದರೆ, ಹೆಣ್ಮಕ್ಳಿಗೆ ಸ್ವಲ್ಪ ಶಾಕ್ ಆಗುವಂಥದ್ದು. ಯಾಕೆ ಅಂತಂದರೆ, ಇಷ್ಟು ದಿನ ಎಲ್ಲ ಕಡೆ ಫ್ರೀ ಫ್ರೀ ಅಂದ್ಕೊಂಡು ಹೆಣ್ಮಕ್ಳು ಎಲ್ಲ ಕಡೆ ಓಡಕ್ಕೆ ರೆಡಿ ಆಗ್ತಾಯಿದ್ರು. ಅಷ್ಟೇ ಅಲ್ಲ, ಹೋಗ್ಬೇಕಾದ್ರೆ ಇಷ್ಟು ದಪ್ಪ ಲಗೇಜ್ ಕೂಡ ತೊಗೊಂಡೋಗ್ತಾಯಿದ್ರು. ಆ ಕಡೆ ಅಷ್ಟೊಂದು ಗಮನ ಇರಲಿಲ್ಲ ಅವ್ರಿಗೆ. ಆದರೆ ಇವಾಗ ಸ್ವಲ್ಪ ಗಮನ ಹರಿಸ್ಬೇಕಾಗಿರೋ ಥರ ಮಾಡಿದ್ದಾರೆ. ಯಾಕೆಂದರೆ KSRTC ನಿಗಮದವರು ಇವಾಗ ಲಗೇಜ್ ರೇಟ್ನ ಜಾಸ್ತಿ ಮಾಡಿದಾರಂತೆ. ಯಾಕಪ್ಪ ಅಂತಂದರೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಹಾಗೆ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ವೆಚ್ಚ ಕೂಡ ಜಾಸ್ತಿ ಬರ್ತಾ ಇದೆ ನಮಗೆ. ಅದಕ್ಕೋಸ್ಕರವಾಗಿ ಲೆಗೇಜ್ನ ರೇಟ್ನ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಇಷ್ಟು ದಿನ ಲೆಗೇಜ್ ರೇಟಿಗೆ ಏನು ಇರಲಿಲ್ವಾ ಅಂತ ಅನ್ಕೋಬೋದು ನೀವು. ಇತ್ತು, ಆದರೆ ಅಷ್ಟೊಂದು ಯಾರು ಗಮನ ಹರಿಸ್ತಾ ಇರಲಿಲ್ಲ. ನಿಮಗೆ 30 kg ಒಳಗಡೆ ತಗೊಂಡೋಗ್ಬೇಕು ಅಂತ ಇದ್ದಿದ್ದು. ಆದರೆ ಇವಾಗ 30 kgಗಿಂತ ಏನಾದರೂ ನೀವು ಜಾಸ್ತಿ ತಗೊಂಡೋಗ್ತಿದ್ದೀರಾ ಅಂತ ಅನ್ನೋದಾದರೆ ನೀವು ಅದಕ್ಕೆ ಟಿಕೆಟ್ನ ತಗೋಬೇಕಾಗುತ್ತೆ. ಒಂದು ಲಗೇಜ್ಗೆ 5 ರೂಪಾಯಿ ಇತ್ತು, ಆದರೆ ಇವಾಗ 6 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಒಂದು ಸ್ಟೇಜ್ಗೆ 75 ಪೈಸೆಯಿಂದ ಜಾಸ್ತಿ ಕೂಡ ಆಗುತ್ತೆ ಅಂತ ತಿಳಿಸಿದ್ದಾರೆ. ಅಂದರೆ ನೀವು ಎಷ್ಟು ದೂರ ಪ್ರಯಾಣ ಮಾಡ್ತಿದ್ದೀರಾ, ಎಷ್ಟು ಸ್ಟೇಜ್ ಬರ್ತಾ ಇದೆ, ಅದರ ಪ್ರಕಾರವಾಗಿ ನೀವು ಲಗೇಜ್ಗೆ ದುಡ್ಡನ್ನ ಕೊಡಬೇಕಾಗುತ್ತೆ. ಸೊ ಇನ್ನು ಮುಂದೆ ನೀವೇನಾದರೂ ಪ್ರಯಾಣ ಮಾಡಬೇಕಾದ್ರೆ ಲಗೇಜ್ ಎಷ್ಟು ತೊಗೊಂಡೋಗ್ತಾ ಇದ್ದೀರಾ ಅಂತ ಆದಷ್ಟು ಗಮನ ಇಟ್ಟು ತೊಗೊಂಡೋಗಿ. ಇಲ್ಲಾಂದರೆ ಕಂಡಕ್ಟರ್ ಜೊತೆ ನೀವು ಕಿರಿಕಿ ಮಾಡ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿ ಏನಪ್ಪಾ ಅಂದರೆ, ಡಿ ಬಾಸ್ ಅವ್ರ ಬಗ್ಗೆ. ಡಿ ಬಾಸ್ ದರ್ಶನ್ ಸರ್ ಅವರು 49ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೋಬೇಕಾಗಿತ್ತು. ಆದರೆ ಅವರು ರೇಣುಕಾಸ್ವಾಮಿ ಅವರ ಕೊಲೆ ಕೇಸ್ನಲ್ಲಿ ಇರೋದ್ರಿಂದಾಗಿ ಅವರು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅವರ ಅಭಿಮಾನಿಗಳು ಅವರ ಅಂದರೆ ಡಿ ಬಾಸ್ ಮನೆ ಮುಂದೆ ಹೋಗಿ ತುಂಬಾ ಬೇಜಾರು ಮಾಡ್ಕೊತಾ ಇದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರು ಅವರು ಬರ್ತ್ಡೇ ಮಾಡ್ಕೊಂಡಂಥ ಹಳೆಯ ಫೋಟೋ, ಅಂದರೆ ಅವರು ದರ್ಶನ್ ಸರ್ ಅವರು ಹಾಗೆ ಅವ್ರ ಮಗ ಹಾಗೆ ಅವರು ಇರೋವಂಥ ಹಳೆ ಫೋಟೋವನ್ನು ಹಾಕಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಅಭಿಮಾನಿಗಳಿಗೆ ತುಂಬಾ ಬೇಜಾರಾಗಿರೋ ಅಂಥದ್ದು. ಇನ್ನು ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತಂದರೆ, 6 ದಿನದ ಹಿಂದೆ ಕೆನಡಾದಲ್ಲಿ ನಮ್ಮ ಹಿಂದೂ ಆಗಿರುವಂಥ ಚಂದನ್ ಕುಮಾರ್ ಅವ್ರನ್ನ ಗುಂಡಿಟ್ಟು ಕೊಲೆಯನ್ನು ಮಾಡಿದ್ದಾರೆ. ಅವರು ಕನ್ನಡ ಪರ ಹೋರಾಟಗಾರರು ಆಗಿದ್ರು, ಅಷ್ಟೆಲ್ಲ ಕೆಲಸನೂ ಕೂಡ ಮಾಡ್ತಾಯಿದ್ರು ಅಂತ ಅವ್ರ ತಂದೆ ತಾಯಿ ತಿಳಿಸ್ತಾ ಇದ್ದಾರೆ. ಇವರು 6 ವರ್ಷದಿಂದ ಕೆನಡಾದಲ್ಲಿದ್ದರಂತೆ. ಇವ್ರನ್ನ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಕಾರಣ ಏನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಅವ್ರ ತಂದೆ ತಾಯಿ ಹೇಳ್ತಾ ಇದ್ದಾರೆ, ಇಲ್ಲೇ ಅಧಿಕಾರಿಗಳನ್ನೇ ಕಳಿಸಿ ಅಲ್ಲಿಗೆ ತನಿಖೆಯನ್ನು ಮಾಡಿಸ್ಬೇಕು, ನಮ್ಮ ಮಗನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಅವ್ರು ತುಂಬ ರೋದನೆಯನ್ನು ಪಡ್ತಾ ಇದ್ದಾರೆ. ಅವ್ರ ದುಃಖ ಹೇಳೋಕ್ಕಾಗ್ತಾ ಇಲ್ಲ. ಇವರ ಊರು ಬಂದು ನೆನ್ಮಂಗ್ಲ ಹತ್ರ ಇರುವಂಥ ತ್ಯಾಮಗೊಂಡ್ಲಾಗಿರುತ್ತೆ. ಇವತ್ತು ಸಾಯಂಕಾಲದ ಒಳಗಡೆ ಅವರ ಒಂದು ಪಾರ್ಥಿವ ಶರೀರವನ್ನು ಇಲ್ಲಿ ತಂದೆ ತಾಯಿಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ಇಲ್ಲಿವರೆಗೆ ಅವರ ಪಾರ್ಥಿವ ಶರೀರವನ್ನು ಈ 6 ದಿನದಲ್ಲಿ ತರಿಸ್ತಾ ಇದ್ದಾರಲ್ಲ, ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ಸರ್ಕಾರಕ್ಕೆ. ಇನ್ನು ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತಂದರೆ, ಬಸ್ ಹತ್ತಿದಂಥ ಅಜ್ಜಿಗೆ ಕಂಡಕ್ಟ್ರು ಆಧಾರ್ ಕಾರ್ಡ್ನ ನೋಡಿ ನಿಮ್ದಲ್ಲಮ್ಮ ಅಂತ ಹೇಳ್ತಾರೆ. ಸೊ ಅದು ಅವ್ರದ್ದು ಆಗಿರಲ್ಲ, ಯಾಕಂದರೆ ಅದು ಅವ್ರ ಮಗಳದಾಗಿರುತ್ತೆ. ಇದು ನಿಮ್ದಲ್ಲ, ನಿಮ್ಮದನ್ನ ತೋರಿಸಿ ಅಂತಂದಾಗ, ಇಲ್ಲ ಇದನ್ನೇ ನಾನು ಇಟ್ಕೊಂಡಿರೋದು, ಇದನ್ನೇ ತೋರಿಸಿ ಓಡಾಡ್ತಿರೋದು ನಾನು ಅಂತ ಎಲ್ಲ ಹೇಳ್ತಾರೆ. ಯಾವಾಗಿಂದ ಓಡಾಡ್ತಾ ಇದ್ದೀರಾ ಅಂತ ಎಲ್ಲ ಕೇಳಿದ್ರೆ ಅಜ್ಜಿ ಹೇಳುತ್ತೆ, ಎಷ್ಟು ದಿನದಿಂದ ಇದೆಯೋ ಇದು, ಅವಾಗಿಂದನೂ ನಾನು ಓಡಾಡ್ತಾ ಇರೋದು ಇದರಲ್ಲೇ, ಎಷ್ಟು ದಿನ ಇರುತ್ತೋ ಅಷ್ಟು ದಿನವೂ ಕೂಡ ಇದರಲ್ಲೇ ಓಡಾಡ್ತೀನಿ, ನಂದು ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿ ಕಂಡಕ್ಟ್ರಿಗೇನೆ ಜೋರು ಮಾಡಿ ಮಾತಾಡುತ್ತೆ. ಎಷ್ಟು ದಿವಸದಿಂದ ಓಡಾಡ್ತಾ ಇದೀಯಾ? ಎಷ್ಟು ವರ್ಷ ಫ್ರೀ ಬರ್ತದೆ, ಅಷ್ಟು ವರ್ಷದಿಂದ ನಾನು ಹೇಳ್ಬಿಟ್ಟು, ಸರಿ ಅಮ್ಮ ನೀವು ಹೋಗಿ ಬಸ್ಸಲ್ಲಿ ಏನು ಎಲ್ಲಾರ್ಗು ಫ್ರೀ ಹೋಗ್ತಾರೆ, ನಿಮ್ ವಯಸ್ಸಾದವರು ನಿಮ್ಗೆ ಆಧಾರ್ ಕಾರ್ಡ್ ಇಲ್ಲ ಹೇಳಿ. ಯಾರು ಹೇಳಿದ್ರೆ ನಿನಗೆ ಓಡಾಡಕ್ಕೆ? ಯಾರು ಹೇಳಿದ್ರು ಓಡಾಡಕ್ ಬಸ್ಸಲ್ಲಿ ಫ್ರೀಯಾಗೆ? ಏನ್ ನಿಮ್ಮಿಂದ ಕಂಟ್ರೋಲ್ ನೀವು ಮಾಡಿದ್ವಾ? ಇನ್ನು ನೆಕ್ಸ್ಟ್ ನ್ಯೂಸ್ ಏನಪ್ಪಾ ಅಂತಂದರೆ, ಮಾದನಾಯಕನಹಳ್ಳಿ ಹತ್ರ ಇರುವಂಥ ಗಿಡ್ಡೇನಹಳ್ಳಿ ಇರುವಂಥ ಒಂದು ರೆಸಾರ್ಟ್ನಲ್ಲಿ ತಾಯಿ ತನ್ನ 2ನೇ ಮಗುವಿನ ನಿರೀಕ್ಷಣೆಯಲ್ಲಿ ತನ್ನ ಫೋಟೋಶೂಟ್ನ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೋಗಿರ್ತಾಳೆ ತನ್ನ ಗೆಳತಿಯರ ಜೊತೆ. ಆವಾಗ ತನ್ನ ಮಗುನ ಕೂಡ ಕರ್ಕೊಂಡೋಗಿರ್ತಾಳೆ, ಫಸ್ಟ್ನೇ ಮಗು ಲಕ್ಷ್ಮೀರ್ ಅಂತ ಹೇಳಿ. ಇವರು ಫೋಟೋಶೂಟ್ ಮಾಡಿಸ್ಕೋಬೇಕಾದ್ರೆ ಫ್ರೆಂಡ್ಸ್ ಜೊತೆ ಅವರು ಮಾತಾಡ್ತಾ ಮಗುವಿನ ಗಮನನ ಮರೆತುಬಿಟ್ಟಿದ್ದಾರೆ. ಆ ಮಗು ಕೂಡ ಸಪ್ರೇಟಾಗಿ ಒಂದೇ ಹೋಗಿ ಆಟ ಆಡ್ತಾ ನೀರಂದರೆ ಮಕ್ಕಳಿಗೆ ಇಷ್ಟ ಅಲ್ವಾ, ಹಂಗಾಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ಆಟ ಆಡಿಕೊಂಡು ಯಾವಾಗ ಬೀಳ್ತಂತ ಗೊತ್ತಿಲ್ಲ, ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದುಬಿಟ್ಟಿದೆ. ಸೊ ಬಿದ್ದು ಸಾವು ಕೂಡ ಆಗಿದೆ. ಆದರೆ ಇವರು ಆನಂತರ ನೋಡ್ಕೊಂಡಿದ್ದಾರೆ, ಹುಡ್ಕಾಡ್ಬೇಕಾದ್ರೆ ಮಗು ಇರಲಿಲ್ವಲ್ಲ, ಅವಾಗ ಹುಡ್ಕಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ನೋಡಿದ್ರೆ ಮಗು ಯಾವಾಗ ಅದರಲ್ಲಿ ಬಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಪತಿ ಬಂದು ಹೊರದೇಶದಲ್ಲಿದ್ದರಿಂದ ಈಕೆ ತನ್ನ 2ನೇ ಮಗುವಿನ ಫೋಟೋಶೂಟ್ ಮಾಡಿಸ್ಕೊಳ್ಳೋ ಆಸೆಯನ್ನು ತನ್ನ ಗಂಡನ ಹತ್ರ ಹೇಳಿದಕ್ಕೋಸ್ಕರವಾಗಿ ಅವರು ಕೂಡ ಒಪ್ಕೊಂಡು ಗೆಳತಿಯರ ಜೊತೆ ಕಳಿಸಿರ್ತಾರೆ. ಸೊ ಆ ತಾಯಿಗೆ 2ನೇ ಮಗುವಿನ ಫೋಟೋಶೂಟ್ನ ಮಾಡಿಸ್ಕೊಳ್ಳೋ ಒಂದು ಖುಷಿನಲ್ಲಿ 1ನೇ ಮಗುವಿನ ಸಾವು ತುಂಬ ಆಘಾತವನ್ನು ಕೊಟ್ಟಿದೆ.